ರಾಜ್ಯದಲ್ಲೂ ಕೂಡ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಕರಾವಳಿ ಭಾಗದ ನದಿಗಳು ತುಂಬಿ ಹರಿತಾ ಇದೆ. ಅಲ್ಲಲ್ಲಿ ಜಲಾವೃತವಾಗಿರುವಂತಹ ಚಿತ್ರಣ ಅವಾಂತರಗಳನ್ನ ಸೃಷ್ಟಿ ಮಾಡಿರೋದು ಇದೆಲ್ಲವೂ ಕೂಡ ಗಮನ ಸೆಳೀತಾ ಇದೆ. ಅದೆಲ್ಲದರ ಒಂದು ಸಮಗ್ರ ವರದಿ ಇದೆ, ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಮುಂದುವರೆದ ಮಳೆರಗಳೆ, ಮೈದುಂಬಿದ ಕರಾವಳಿಯ ನದಿಗಳು. ಮಣಿಪುರ ಕಿಂಡಿ ಅಣೆಕಟ್ಟು ಭರ್ತಿ, ಆತಂಕ. ಮಹಾಮಳೆ ಹೊಡೆತಕ್ಕೆ ಕರುನಾಡು ದಂಡ ಹೊಡೆದಿದೆ. ಜನರ ಬದುಕಂತೂ ನರಕ ಸದೃಶವಾಗಿದೆ. ಯಪ್ಪಾ, ಈ ಮಳೆ ಯಾವಾಗ ನಿಲ್ಲುತ್ತೋ ಅನ್ನೋ ಹಾಗಾಗ್ಬಿಟ್ಟಿದೆ. ಜೀವನೋಪಾಯಕ್ಕೆ ಬೆಳೆದಿದ್ದ ಬೆಳೆಗಳನ್ನ ಸಂಪೂರ್ಣ ಮಳೆರಾಯ ಹಾನಿ ಮಾಡಿದ್ದಾನೆ. ರಣಮಳೆಗೆ ಕೃಷ್ಣನಗರಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಕರಾವಳಿಯ ನದಿಗಳೆಲ್ಲ ತುಂಬಿ ಹರಿತಾ ಇದ್ದು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಮುಂದುವರೆದಿದೆ. ಹೆಬ್ರಿ, ಕಾರ್ಕಳ, ಆಗುಂಬೆ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ನದಿಗಳು ಮೈದುಂಬಿ ಹರಿತಾ ಇದೆ. ಕಾಪು ತಾಲೂಕು ಮಣಿಪುರದ ಕಿಂಡಿ ಅಣೆಕಟ್ಟು ಭರ್ತಿಯಾಗಿದ್ದು 10 ಮನೆಗಳಿಗೆ ಜಲದಿಗ್ಬಂಧನ ಆಗಿದೆ. ಅತ್ತ ನೀಲಾವರ ಸೀತಾ ನದಿಯ ತಪ್ಪಲಿನ ಗದ್ದೆಗಳು ಜಲಾವೃತ ಆಗಿದ್ದು ಕಮಲಶಿಲೆಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇಗುಲಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಕರಾವಳಿಯಲ್ಲಿ ವಿಪರೀತ ಮಳೆ ಬಂದಾಗಂತೂ ಕುದ್ರು ಪ್ರದೇಶಗಳು, ನದಿ ಮತ್ತು ಹೊಳೆಯ ವ್ಯಾಪ್ತಿಯಲ್ಲಿ ಪರಿಸ್ಥಿತಿ ಹೇಗಿರ್ತದೆ ಅಂದರೆ ಅಕ್ಷರಶಃ ಜಲ ದಿಗ್ಬಂಧನ ಮತ್ತು ಪ್ರಾಣವನ್ನು ಕೈಯಲ್ಲೇ ಹಿಡ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ನಾವು ನೋಡ್ಬೋದು. ಉಡುಪಿಯಿಂದ ಕೇವಲ ಒಂದು 15-20 ಕಿಲೋಮೀಟರ್ ದೂರದ ಪರಿಸ್ಥಿತಿ ಇದು. ಕಿಂಡಿ ಅಣೆಕಟ್ಟು ಯಾವ ಮಟ್ಟದಲ್ಲಿ ವ್ಯಾಪಕವಾಗಿ ನೀರು ಹರಿತಾ ಇದೆ ಅಂತ ದೃಶ್ಯಗಳನ್ನು ಈ ಭಾಗದಲ್ಲಿರುವಂತಹ 100 ಮನೆಗಳು ಈ ಥರದ ಕಿಂಡಿ ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಕಾಲ್ನಡಿಗೆ ಮತ್ತು ಸೈಕಲ್, ಟೂ ವೀಲರ್ ಬಹಳ ಕಷ್ಟದಲ್ಲಿ ಓಡಾಡುವಂಥ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರೊಂದು 30-40 ವರ್ಷಗಳ ಹಿಂದೆ ಮಾಡಿದಂತಹ ಕಿಂಡಿ ಅಣೆಕಟ್ಟನ್ನು ಇವತ್ತು ಕೂಡ ಜನ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು. ಯಾವ ಥರ ಆತಂಕದಲ್ಲಿ ಜನ ಓಡಾಡಬೇಕು ನೋಡಿ. ಅವರು ಅದು ಕೂಡ ಗಂಡಸರು ಮಾತ್ರ ಈ ರಸ್ತೆಯಲ್ಲಿ ಓಡಾಡಬೇಕು, ಮಕ್ಕಳು ಮಹಿಳೆಯರು ಯಾರು ಕೂಡ ಈ ಭಾಗದಲ್ಲಿ ಓಡಾಡೋದಿಲ್ಲ. ತುಂಬಿದ ಮಡಿಸಾಲು ಹೊಳೆ, ತೋಟ, ಗದ್ದೆ ಜಲಾವೃತ. ವ್ಯಾಪಕವಾದ ಮಳೆ ಬೀಳ್ತಾ ಇರೋ ಪರಿಣಾಮ ಉಡುಪಿ ಜಿಲ್ಲೆಯ ಸೀತಾ ನದಿ ಮಡಿಸಾಲು ಹೊಳೆ ತುಂಬಿ ಹರಿತಾ ಇದೆ. ಸುತ್ತಮುತ್ತಲ ಕುದ್ರು ಪ್ರದೇಶಗಳು ಜಲದಿಗ್ಬಂಧನಕ್ಕೆ ಒಳಗಾಗಿದೆ. ಮಡಿಸಾಲು ಹೊಳೆ ತುಂಬಿ ಹರಿದ ಪರಿಣಾಮ ಹೈರಬೆಟ್ಟು, ಉಪ್ಪೂರು ವ್ಯಾಪ್ತಿಯಲ್ಲಿ ನೆರೆ ಉಂಟಾಗಿದೆ. ಜನವಸತಿ ಇರುವಲ್ಲಿ, ಮನೆಗಳು ಇರುವಲ್ಲಿ ಹೊಳೆಗೆ ತಡೆಗೋಡೆಯನ್ನ ಕಟ್ಟಿ ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕರಾವಳಿ ಜಿಲ್ಲೆ ಉಡುಪಿ ಆರಂಭವಾಗುವುದು ಹೆಜಮಾಡಿಯಿಂದ ಶಿರೂರುವರೆಗೆ ಇರುವಂತಹ ಎಲ್ಲ ನದಿಗಳು, ತೊರೆಗಳು ತುಂಬಿ ಹರಿತಾ ಇದೆ. ಕಾರಣ ವಿಪರೀತವಾಗಿ ಮಳೆ ಆಗ್ತಾ ಇದೆ. ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ನಾವು ಮಡಿಸಾಲು ಹೊಳೆಯ ಆಸ್ಪಾಸ್ನಲ್ಲಿದ್ದೇವೆ. ಮಡಿಸಾಲು ಹೊಳೆ ಸಂಪೂರ್ಣವಾಗಿ ತುಂಬಿ ಹರಿತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇದು ಇಷ್ಟು ಅಗಾಧ ಪ್ರಮಾಣದಲ್ಲಿ ಯಾವತ್ತೂ ಕೂಡ ಇರೋದಿಲ್ಲ. ವಿಪರೀತವಾದ ಮಳೆ ಬಂದಂಥ ಸಂದರ್ಭದಲ್ಲಿ ಅಗಾಧತೆಯನ್ನು ಪಡೆದುಕೊಳ್ತದೆ. ನಾವು ನೋಡ್ಬೋದು ನೆರೆಯ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದು. ಅಂದರೆ ಕಾರ್ಕಳ, ಹೆಬ್ರಿ ಭಾಗದಲ್ಲಿ ಭಾರೀ ಮಳೆ ಬಿದ್ದಂಥ ಸಂದರ್ಭದಲ್ಲಿ, ನಂತರ ಹಿರಿಯಡ್ಕ ಭಾಗದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಬಿದ್ದಿದೆ. ಹೀಗಾಗಿ ನದಿ ತುಂಬಿ ಹರಿತಾ ಇದೆ. ಕುದ್ರು ಪ್ರದೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಸುತ್ತಲೂ ಕೂಡ ನೀರು ಹರಿತದೆ, ಅಂದರೆ ನದಿ ಮತ್ತು ಹೊಳೆ ಹರಿತದೆ. ಅದರ ಮಧ್ಯಭಾಗದಲ್ಲಿ ಜೀವನವನ್ನು ಮಾಡುವಂತಹ ವ್ಯಾಪ್ತಿಗಳು ಇದೆ. 100 ಮನೆಗಳು ಕೂಡ ಇದೆ. ಹೇರೂರು ವ್ಯಾಪ್ತಿ, ಅದರ ಜೊತೆಗೆ ಉಪ್ಪೂರಿನ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಈ ಮಡಿಸಾಲು ಹೊಳೆ ಇನ್ನೂ ಕೂಡ ಒಂದು 2-3 ಫೀಟ್ ಆವರಿಸಿದರೆ ಈ ಭಾಗದಲ್ಲಿರುವ ಮನೆಗಳಿಗೂ ಕೂಡ ನೀರು ಬರ್ತದೆ ಅನ್ನುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ನಾವು ನಿಂತಿರುವಂತಹ ಮಡಿಸಾಲು ಹೊಳೆಯ ಸುತ್ತಮುತ್ತ ಮನೆಗಳು ಇದೆ, ಜನವಸತಿ ಪ್ರದೇಶ ಇದೆ. ಈ ಭಾಗಕ್ಕೂ ಕೂಡ ನೀರು ಬಂದಿದೆ. 2020ರ ಘಟನೆಯನ್ನು ನೆನಪು ಮಾಡಿಕೊಳ್ಳೋದಾದರೆ ಈ ಸಂದರ್ಭದಲ್ಲಿ ಒಂದೇ ದಿವಸದ ಭಾರೀ ಮಳೆಗೆ ಇಡೀ ಉಡುಪಿ ನಗರ ಮತ್ತು ಸುತ್ತಮುತ್ತಲಿನ ಎಲ್ಲ ನದಿಗಳು ತುಂಬಿ ಹೋಗಿತ್ತು. ನಾವು ನಿಂತಿರುವಂತಹ ಮಡಿಸಾಲು ಹೊಳೆಯ ಸುತ್ತಮುತ್ತ ಮನೆಗಳು ಇದೆ, ಜನವಸತಿ ಪ್ರದೇಶ ಇದೆ. ಈ ಭಾಗಕ್ಕೂ ಕೂಡ ನೀರು ಬಂದಿದೆ. ಮಡಿಸಾಲು ಹೊಳೆಯ ವ್ಯಾಪ್ತಿಯಲ್ಲಿ ಮನೆಗಳನ್ನು ಕಟ್ಟೋದು ಅಂದರೆ ಬಹಳಷ್ಟು ಎತ್ತರಕ್ಕೆ ಬೇಸ್ಮೆಂಟ್ ಅನ್ನ ಹಾಕಲೇಬೇಕು, ಪಂಚಾಂಗವನ್ನು ಅಂತ ಹೇಳಿ. ಆದರೂ ಕೂಡ ನದಿಯ ನೀರು ಈ ಮಟ್ಟಕ್ಕೆ ಬಂದಿದೆ ಅನ್ನುವಂಥ ದೃಶ್ಯಗಳು 2020 ಒಂದು ಸರಿ ಬಂದಿತ್ತು. ಮತ್ತೆ ಲಾಸ್ಟ್ ವೀಕ್ 1 ವೀಕ್ ಮೊದಲು ಒಂದು ಸರಿ ಬಂದಿತ್ತು. ಮತ್ತೆ ಈಗ ಕೂಡ ಹೀಗೆ ಜನರಿಗೆ ಓಡಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇನ್ನು ಹೀಗೆ ಇರ್ಬೋದು, ಅದು ಗೊತ್ತಿಲ್ಲ. ಒಂದು ವೇಳೆ ಈಗ ಏರ್ತಾ ಇದ್ದರೆ ನಮಗೆ ಪುನಃ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ ಆಚೆ ಈಚೆ. ತಡೆಗೋಡೆ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಇರುವುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ, ಅಮೃತೇಶ್ವರ ದೇವಸ್ಥಾನಕ್ಕೆ ನುಗ್ಗಿದ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದ್ದು ಫಲ್ಗುಣಿ ನದಿ ಉಕ್ಕಿ ಹರಿತಾ ಇದೆ. ಹೀಗಾಗಿ ವಾಮಂಜೂರು ಶ್ರೀ ಅಮೃತೇಶ್ವರ ದೇವಸ್ಥಾನಕ್ಕೆ ನದಿ ನೀರು ನುಗ್ಗಿದ್ದು ಒಳ ಪ್ರಾಂಗಣ ಸಂಪೂರ್ಣ ಜಲಾವೃತ ಆಗಿದೆ. ಕಳೆದ 30 ವರ್ಷದ ಬಳಿಕ ಇದೇ ಮೊದಲ ಬಾರಿಗೆ ಈ ದೇವಸ್ಥಾನದ ಒಳಗೆ ನದಿ ನೀರು ಬಂದಿರುವುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಾ ಇದೆ. ಹೀಗಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿಯುತ್ತಾ ಇದೆ. ಪ್ರಮುಖ ಜೀವನದಿಗಳು ತಗ್ಗು ಪ್ರದೇಶಗಳಿಗೆ ನುಗ್ಗಿದೆ. ನಾವು ಗಮನಿಸಬಹುದು, ಮಂಗಳೂರಿನ ವಾಮಂಜೂರು ಸಮೀಪದಲ್ಲಿರುವಂಥ ಫಲ್ಗುಣಿ ನದಿ ತುಂಬಿ ಹರಿತಾ ಇದೆ. ಹೀಗಾಗಿ ಈ ಭಾಗದ ತಗ್ಗು ಪ್ರದೇಶಗಳೆಲ್ಲ ಜಲಾವೃತವಾಗಿದೆ. ಆ ಫಲ್ಗುಣಿ ನದಿ ಬಹಳಷ್ಟು ವರ್ಷಗಳ ಬಳಿಕ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಉಕ್ಕಿ ಹರಿತಾ ಇರುವಂಥದ್ದು. ಬಹಳಷ್ಟು ಇತಿಹಾಸ ಪ್ರಸಿದ್ಧವಾಗಿರುವಂಥ ವಾಮಂಜೂರಿನ ಅಮೃತೇಶ್ವರ ದೇವಸ್ಥಾನವನ್ನು ಗಮನಿಸಬಹುದು. ಇದೇ ಮೊದಲ ಬಾರಿಗೆ
ಅಮೃತೇಶ್ವರ ದೇವಸ್ಥಾನದ ಒಳಭಾಗಕ್ಕೂ ನೀರು ನುಗ್ಗಿರುವಂಥದ್ದು. ದೇವಸ್ಥಾನದ ಒಳಭಾಗಕ್ಕೂ ನೀರು ನುಗ್ಗಿರುವಂಥದ್ದನ್ನು ನಾವು ಗಮನಿಸಬಹುದು. ಅಮೃತೇಶ್ವರ ದೇವಸ್ಥಾನ ಏನಿದೆ ಅದರ ಮುಂಭಾಗದಲ್ಲಿ ನಾವು ಗಮನಿಸೋದಿದ್ರೆ ಮುಂಭಾಗದಿಂದ ನೇರವಾಗಿ ಇರುವಂಥ ಫಲ್ಗುಣಿ ನದಿಯ ನೀರು ಉಕ್ಕಿ ಹರಿದು ನೇರವಾಗಿ ಈ ದೇವಸ್ಥಾನದ ಒಳಭಾಗಕ್ಕೆ ನುಗ್ಗಿದೆ. ಗಮನಿಸಬಹುದು, ಇದು ದೇವಸ್ಥಾನದ ಒಳಭಾಗದ ಪ್ರಾಂಗಣ, ಆಡಳಿತ ಕಚೇರಿಯನ್ನು ನೋಡ್ಬೋದು. ಅಲ್ಲಿದ್ದಂಥ ಎಲ್ಲ ಏನು ವಸ್ತುಗಳಿದೆ ಎಲ್ಲವೂ ಮುಳುಗಡೆ ಆಗಿದೆ. ಈ ಭಾಗದಲ್ಲಿರುವಂಥ ಪ್ರಾಂಗಣದಲ್ಲಿ ಏನಿದೆ ದೇವಸ್ಥಾನದ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಇನ್ನೊಂದಷ್ಟು ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ಅಥವಾ ಫಲ್ಗುಣಿಯ ನದಿಯ ಹರಿವು ಹೆಚ್ಚಾದಂಥ ಸಂದರ್ಭದಲ್ಲಿ ಮತ್ತಷ್ಟು ತೊಂದರೆ ಆಗುವಂಥ ಭೀತಿ ಇದೆ. ಉತ್ತರಕ್ಕೆ ಮತ್ತೆ ವರುಣಾಘಾತ. ಹೊನ್ನಾವರದಲ್ಲಿ ಮತ್ತೆ ಗುಡ್ಡ ಕುಸಿತ. ಶಿರೂರು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚಾರಕ್ಕೆ ಅನುಮತಿ. ಉತ್ತರ ಕನ್ನಡ ಜಿಲ್ಲೆಗೆ ಮತ್ತೆ ವರುಣಾಘಾತ ಆಗಿದೆ. ನಿರಂತರ ಮಳೆಯಿಂದಾಗಿ ಹೊನ್ನಾವರ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿದ್ದು, ಹೊಸಕುಳಿಯಲ್ಲಿ ಮನೆಯ ಮೇಲೆ ಕಲ್ಲು ಬಂಡೆಯೊಂದು ಬಿದ್ದು ಹಾನಿಯಾಗಿದೆ. ಈ ಮಧ್ಯೆ ಅಂಕೋಲದ ಶಿರೂರಿನಲ್ಲಿ ಭೂಕುಸಿತ ಆಗಿ 17 ದಿನದ ನಂತರ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಮತ್ತೆ ಭೂಕುಸಿತವಾಗುವ ಎಚ್ಚರಿಕೆ ಬೆನ್ನಲ್ಲೇ ಶಿರೂರಿನ ಸಾವಿನಗುಡ್ಡದಲ್ಲಿ ನಿಯಮಿತವಾಗಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಶಿರೂರು ಭೂಕುಸಿತವಾಗಿ ಈಗ 17 ದಿನಗಳಾಗಿರುವಂಥದ್ದು. ನೀವು ನೋಡ್ಬೋದು, ಇವತ್ತು ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ವಾಹನಗಳು ಇವತ್ತು ಸಂಚಾರವನ್ನು ಮಾಡ್ತದೆ. ಯಾಕೆಂತಂದರೆ 16 ದಿನಗಳ ಕಾಲ ಈ ಭಾಗದಲ್ಲಿ ಸಂಚಾರಕ್ಕೆ ಸಂಪೂರ್ಣ ನಿಷೇಧ ಹೇರಲಾಗಿತ್ತು. ಗುಡ್ಡ ಕುಸಿತ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಪೂರ್ಣವಾಗಿ ಈ ಭಾಗ ಮಂಗಳೂರು ಮತ್ತು ಕಾರವಾರಕ್ಕೆ ಹೋಗುವ ರಸ್ತೆ ಸಂಚಾರ ಏನಿದೆ ಸಂಪೂರ್ಣವಾಗಿ ಬಂದಾಗಿತ್ತು. ಅದರ ಜೊತೆಗೆ ಈ ಭಾಗದಲ್ಲಿ ಏನು 11 ಜನ ಭೂಕುಸಿತದಲ್ಲಿ ಸಮಾಧಿಯಾಗಿದ್ದರು, ಅವರ ಶೋಧ ಕಾರ್ಯವೂ ಕೂಡ ನಡೀತಾ ಇತ್ತು. ಹೀಗಾಗಿ ಅಡಚಣೆ ಆಗಿರೋದು ಹೆದ್ದಾರಿಯ ಭಾಗದಲ್ಲಿ ಬೇಗ ಮಣ್ಣನ್ನು ತೆಗೆದರೂ ಕೂಡ ಆ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಇದೀಗ ಸಂಚಾರಕ್ಕೆ ವ್ಯವಸ್ಥೆ ಮಾಡಿದೆ. ನೀವು ನೋಡ್ಬೋದು, ಈ ಭಾಗದಲ್ಲಿ ಈಗ ಬಸ್ಸುಗಳು ಬರ್ತಾ ಇದ್ದಾವೆ, ಲಾರಿಗಳು ಬರ್ತಾ ಇದ್ದಾವೆ. ಎಲ್ಲ ವಾಹನಗಳಿಗೂ ಈಗ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಿಡಕಲ್ ಡ್ಯಾಂನಿಂದ ಅಪಾರ ನೀರು ರಿಲೀಸ್. ಬೆಳಗಾವಿಯ ಲೋಳಸೂರ ಸೇತುವೆ ಮುಳುಗಡೆ. ಘಟಪ್ರಭಾ ನದಿಯಿಂದ ಬೆಳಗಾವಿಯ ಗೋಕಾಕ್ ಜನತೆಗೆ ಪ್ರವಾಹದ ಭೀತಿ ಶುರುವಾಗಿದೆ. ಹಿಡಕಲ್ ಜಲಾಶಯದಿಂದ 10,000 ಕ್ಯೂಸೆಕ್ ನೀರು ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ನಿನ್ನೆಯಷ್ಟು ನೀರು ಕಡಿಮೆಯಾಗಿ ಓಪನ್ ಆಗಿದ್ದ ಲೋಳಸೂರ ಸೇತುವೆ ಮತ್ತೆ ಮುಳುಗಡೆಯಾಗಿದೆ. ಸಂಕೇಶ್ವರ ಧಾರವಾಡ ರಾಜ್ಯ ಹೆದ್ದಾರಿಯಲ್ಲಿರುವ ಬೃಹತ್ ಸೇತುವೆ ಮೇಲೆ ನೀರು ತುಂಬಿ ಹರಿತಾ ಇದ್ದು ಗೋಕಾಕ್ ಜನರಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ. ಇನ್ನು ಕೃಷ್ಣಾ ನದಿಯ ಒಳಹರಿವಿನಲ್ಲಿ ಸ್ವಲ್ಪ ಇಳಿಕೆ ಕಂಡ್ರೂ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಸ್ಥಿತಿ ಮುಂದುವರೆದಿದೆ. ಮಹಾರಾಷ್ಟ್ರದ ಕೊಯ್ನಾ ಸೇರಿ ಕೃಷ್ಣಾ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿರುವ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಉಪವಿಭಾಗದ 22 ಗ್ರಾಮಗಳಲ್ಲಿ ಮುಂದುವರೆದ ಪ್ರವಾಹದ ಪರಿಸ್ಥಿತಿ ಹಾಗೇ ಇದೆ. ನದಿ ತೀರಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ತುಂಗಭದ್ರೆ ಅಬ್ಬರ, ಕಂಪ್ಲಿ ಸೇತುವೆ ಜಲಾವೃತ. ಬಳ್ಳಾರಿ ಗಂಗಾವತಿ ಸಂಪರ್ಕ ಕಡಿತ. ತುಂಗಭದ್ರಾ ನದಿ ಅಬ್ಬರಕ್ಕೆ ಬಳ್ಳಾರಿಯ ಕಂಪ್ಲಿ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲ್ಭಾಗದಿಂದ 3 ಅಡಿ ನೀರು ಹರಿತಾ ಇದ್ದು ಬಳ್ಳಾರಿ ಗಂಗಾವತಿ ಸಂಪರ್ಕ ಕಡಿತಗೊಂಡಿದೆ. ಕಂಪ್ಲಿ ಕೋಟೆಯ ಪ್ರದೇಶಕ್ಕೂ ನದಿ ನೀರು ನುಗ್ಗಿದ್ದು ಹೊಳೆ ಆಂಜನೇಯ ಪ್ರಸನ್ನ ವೆಂಕಟರಮಣ ದೇವಸ್ಥಾನಕ್ಕೆ ಜಲಕಂಟಕ ಎದುರಾಗಿದೆ. ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ಜಲಾಶಯದಿಂದ 2 ಲಕ್ಷ ಕ್ಯೂಸೆಕ್ ನೀರು ಬಿಡೋ ಸಾಧ್ಯತೆ ಇದೆ. ಬಂಬು ಬಜಾರ್ಗೆ ಜಲಬೇಲಿ. 10ಕ್ಕೂ ಹೆಚ್ಚು ಮನೆಗಳಿಗೆ ಜಲಬಂಧನ. ತುಂಗಾ ಹಾಗೂ ಭದ್ರಾ ನದಿಯಿಂದ 1.40 ಲಕ್ಷ ಕ್ಯೂಸೆಕ್ನಷ್ಟು ನೀರು ಹೊರಬಿಟ್ಟಿರೋ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದ ಬಂಬು ಬಜಾರ್ ಸಂಪೂರ್ಣ ಮುಳುಗಡೆಯಾಗಿದೆ. 10ಕ್ಕೂ ಹೆಚ್ಚು ಮನೆಗಳು ಜಲದಿಗ್ಬಂಧನದಲ್ಲಿ ಇದ್ದು ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮನೆಯಲ್ಲಿರುವ ಸಾಮಗ್ರಿಗಳು, ವಾಹನಗಳು ಕೂಡ ನೀರು ಪಾಲಾಗಿದೆ. ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾದಂತೆ ಇನ್ನಷ್ಟು ಮನೆಗಳು ಕೂಡ ಮುಳುಗಡೆಯ ಭೀತಿಯಲ್ಲಿದೆ. ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಹೊನ್ನಳ್ಳಿಯ ಬಂಬು ಬಜಾರ್ ಸಂಪೂರ್ಣವಾಗಿ ಜಲಾವೃತ ಇರುವಂಥದ್ದು ನಾವು ದೃಶ್ಯಗಳನ್ನು ನೋಡಬಹುದಾಗಿದೆ. ಇನ್ನು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಬಂಬು ಬಜಾರ್ ಸಂಪೂರ್ಣವಾಗಿ ಜಲಾವೃತ ಇರುವಂಥದ್ದು. ಬಂಬು ಬಜಾರಲ್ಲಿರುವಂತಹ 10ಕ್ಕೂ ಹೆಚ್ಚು ಮನೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಇರುವಂಥದ್ದು. ಮನೆಯಲ್ಲಿರುವಂತಹ ಸಾಮಗ್ರಿಗಳಾಗಿರ್ಬೋದು ಮತ್ತು ವಾಹನಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಈಗಾಗಲೇ ಜಿಲ್ಲಾಡಳಿತವು ಕೂಡ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು, ಯಾರು ಮಾತ್ರ ನದಿ ಪಾತ್ರಕ್ಕೆ ಹೋಗಬೇಡಿ ಅನ್ನುವಂಥ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಾಗಿರ್ಬೋದು ಮತ್ತು ನಗರ ಪುರಸಭೆ ಸಿಬ್ಬಂದಿಗಳು ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ವಹಿಸಿರುವಂಥದ್ದು. ಅಂದರೆ ಭದ್ರತೆ ವಹಿಸಿ ಯಾರು ಕೂಡ ನದಿ ಪಾತ್ರಕ್ಕೆ ಹೋಗದೇ ಇರೋ ರೀತಿಯಲ್ಲಿ ಮತ್ತು ಫ್ಲಡ್ ಆಗಿರುವಂತಹ ಇಂತಹ ಮನೆಗಳಿಗೆ ಯಾರು ಕೂಡ ಇರಬೇಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಇಲ್ಲಿ ಇರುವಂತಹ ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಿ ಕಾಳಜಿ ಕೇಂದ್ರಕ್ಕೆ ಕಳಿಸುವಂತಹ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಕೂಡ ಮಾಡಿದೆ. ಯಾಕಂತ ಹೇಳಿದ್ರೆ ಇಷ್ಟು ಪ್ರಮಾಣದಲ್ಲಿ ನೀರು ಬರುತ್ತೆ ಅನ್ನುವಂಥದ್ದು ಯಾವುದೇ ಸೂಚನೆ ಇರಲಿಲ್ಲ. ಆದರೆ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈಗ ತುಂಗಾ ಹಾಗೂ ಭದ್ರಾ ನದಿಯಿಂದ 1,30,40,000 ಕ್ಯೂಸೆಕ್ಸ್ ಅಷ್ಟು ನೀರು ಹೊರಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ
ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ಆಗಿರ್ಬೋದು, ಹರಿಹರ, ಹರಪನಹಳ್ಳಿ ಈ ಭಾಗಗಳಲ್ಲಿ ಹಲವು ವಸತಿ ಪ್ರದೇಶಗಳಾಗಿರ್ಬೋದು ಮತ್ತು ಕೃಷಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಒಟ್ನಲ್ಲಿ ಮಳೆ 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 ನಿಲ್ತಾ ಇಲ್ಲ ರಗಳೆ. ಯಾವಾಗ ಮಳೆರಾಯ ಬಿಡುವು ಕೊಡ್ತಾನೋ ಗೊತ್ತಿಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.